ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಯಶವಂತ್. ಇವತ್ತಿನ ಈ ವಿಡಿಯೋದಲ್ಲಿ ನಾನು ಅರ್ಲಿ ಮಾರ್ನಿಂಗು ರ್ಯಾಪಿಡೋ ಬೈಕ್ ಟ್ಯಾಕ್ಸಿ ಮಾಡೋಣ ಅಂತ ಬಂದಿನಿ. ಅಂದರೆ ಆಲ್ರೆಡಿ ತುಂಬ ದಿವಸನೇ ಆಗೋಯ್ತು ನಾನು ಬೈಕ್ ಟ್ಯಾಕ್ಸಿ ಮಾಡಿ. ಅದಕ್ಕೋಸ್ಕರ ಮತ್ತೆ ಇವಾಗ ಬೈಕ್ ಟ್ಯಾಕ್ಸಿ ಮಾಡೋಣ ಅಂತ ಅಂದರೆ ಅರ್ಲಿ ಮಾರ್ನಿಂಗ್ ಏನಾದ್ರು ಬಂದು ನಾವು ಪಾರ್ಟ್ ಟೈಮಲ್ಲಿ ಏನಾದ್ರು ಡ್ಯೂಟಿ ಮಾಡಿದ್ರೆ ಯಾವ ರೀತಿ ಇರುತ್ತೆ ಅರ್ನಿಂಗ್ಸ್ ಅಂತ ಹೇಳ್ಬಿಟ್ಟು ನಾನು ಇವತ್ತಿನ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಆಮೇಲೆ ಲಾಗಿನ್ ಎಷ್ಟು ಗಂಟೆಗೆ ಹೋದೆ ಅಂತಂದರೆ ನಾನು ಆಲ್ರೆಡಿ 7 ಗಂಟೆಗೆ ನಾನು ಲಾಗಿನ್ ಹೋಗಿದೆ. 7 ಗಂಟೆ 7 ನಿಮಿಷ ಆಗಿದೆ. ಬಟ್ ಇನ್ನೂ ಯಾವುದೇ ಆದಂಥ ರೈಡ್ ಬಂದಿಲ್ಲ. ಅಂದರೆ ಇನ್ನೂ ಒಂದು 5 ನಿಮಿಷ 10 ನಿಮಿಷ ನಾನು ಇದೇ ಜಾಗದಲ್ಲೇ ನಾನು ವೆಯ್ಟ್ ಮಾಡ್ತೀನಿ. ಒಂದು 5 ನಿಮಿಷ 10 ನಿಮಿಷ ವೆಯ್ಟ್ ಮಾಡಾದ್ಮೇಲಿಂದ ಅಕಸ್ಮಾತ್ ಏನಾದ್ರು ರೈಡ್ ಇಲ್ಲೇ ಬರ್ತಾ ಅಂತ ಹೇಳ್ಬಿಟ್ಟು ಚೆಕ್ ಮಾಡ್ತೀನಿ. ಅಕಸ್ಮಾತ್ ಏನಾದ್ರು ರೈಡ್ ಇಲ್ಲಿ ಬರಲಿಲ್ಲ ಅಂತಂದ್ರೆ ಏನು ಮಾಡ್ತೀನಿ ಅಂತಂದರೆ ಒಂದು ಸ್ವಲ್ಪ ಮುಂದೆ ಮೂವ್ ಆಗೋಣ. ಅಂದರೆ ಮೂವ್ ಆದಾಗ ಸ್ವಲ್ಪ ಲೊಕೇಶನ್ ಎಲ್ಲ ಚೇಂಜ್ ಆಗುತ್ತಲ್ಲ, ಅವಾಗೂ ಕೂಡ ನಮಗೆ ಆರ್ಡರ್ ಬರೋದು ಚಾನ್ಸಸ್ ತುಂಬ ಅಂದರೆ ತುಂಬ ಇರುತ್ತೆ. ಲೈಟಾಗಿ ಮೂವ್ ಆಗ್ತಾಯಿದ್ರೆ ಅವಾಗ ಆರ್ಡರ್ ಬಂದೇ ಬರುತ್ತೆ. ಇನ್ನೊಂದು 7 ಗಂಟೆಯಿಂದ 8 ಗಂಟೆವರೆಗೂ ಆರ್ಡರ್ ಬಂದರೂ ಕೂಡ ರೈಡ್ ಬಂದರೂ ಕೂಡ 1-2 ಬರ್ಬೋದು ಅಷ್ಟೇ, ಜಾಸ್ತಿ ಬರಲ್ಲ. 8 ಗಂಟೆ ಮೇಲೆ ಏನಿರು ಪೀಕ್ ಅವರ್ ಸ್ಟಾರ್ಟ್ ಆಗೋದು. 8 ಗಂಟೆಯಿಂದ ಒಂದು 11 ಗಂಟೆವರೆಗೂ ಪೀಕ್ ಅವರ್ ಇರುತ್ತೆ. ಬಟ್ 7 ಗಂಟೆಯಿಂದ 8 ಗಂಟೆವರೆಗೂ ಸ್ವಲ್ಪ ಕಮ್ಮಿನೇ ಇರುತ್ತೆ. ಅದಕ್ಕೋಸ್ಕರ ನಾನು ಕೂಡ ವೆಯ್ಟ್ ಮಾಡ್ತಾಯಿದ್ದೀನಿ. ಸುಮ್ಮನೆ ಏನಕ್ಕೆ ಮೂವ್ ಆಗೋದು ಅಂತ ಹೇಳ್ಬಿಟ್ಟು ನೋಡೋಣ. ಇನ್ನೂ ಒಂದು 5 ನಿಮಿಷ 10 ನಿಮಿಷ ನೋಡೋಣ. ಅಕಸ್ಮಾತ್ ಏನಾದ್ರು ರೈಡ್ ಬರಲಿಲ್ಲ ಅಂತಂದರೆ ಮಾತ್ರ ಅವಾಗ ಮೂವ್ ಆಗೋಕ್ಕೆ ನಾವು ಟ್ರೈ ಮಾಡೋಣ. ಆಮೇಲೆ ಇನ್ನೂ ಯಾರನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ಆಮೇಲೆ ಚಾನಲ್ಗೆ ಯಾರನ್ನ ಹೊಸಬ್ರು ಬಂದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವೀಡಿಯೋ ಕೊನೆವರೆಗೂ ನೋಡಿ. ಏನಕ್ಕೆ ಅಂತಂದರೆ ವೀಡಿಯೋ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ವೀಡಿಯೋ ಕೊನೆವರೆಗೂ ನೋಡಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಗೈಸ್ ನೋಡಿ, ಆರ್ಡರ್ಗಳು ಬೆಳಗ್ಗೆ ಹೊತ್ತು ಸ್ವಲ್ಪ ಕಮ್ಮಿನೇ. ಅಂದರೆ ಟೈಮ್ ನೋಡಿ ಎಷ್ಟಾಗಿದೆ ಅಂತ, 7 ಗಂಟೆ 22 ನಿಮಿಷ ಆಯಿತು. 7 ಗಂಟೆ 22 ನಿಮಿಷ ಆದರೂ ಕೂಡ ನನಗೆ ಬಂದಂಥದ್ದು ಒಂದೇ ಆರ್ಡರ್. ಆದರೂ ಅಕ್ಸೆಪ್ಟ್ ಕೂಡ ಮಾಡೋಕ್ಕಾಗಿಲ್ಲ. ಏನಕ್ಕೆ ಅಂತ ಅಂದರೆ ಅದು ಆರ್ಡರ್ ಎಲ್ಲಿಗೆ ಬಂದಿತ್ತು ಅಂತಂದರೆ ಯಲಹಂಕ ನ್ಯೂ ಟೌನಿಗೆ ಬಂದಿತ್ತು. ಇಲ್ಲಿಂದ ಯಲಹಂಕ ನ್ಯೂ ಟೌನ್ಗೆ ಎಷ್ಟಿದೆ ಅಂತ ಅಂದರೆ 15 ಕಿಲೋಮೀಟರ್ ಇದೆ. 15 ಕಿಲೋಮೀಟರ್ಗೆ ಅವನು ಅಮೌಂಟ್ ಎಷ್ಟು ತೋರಿಸ್ತಾ ಅಂತಂದರೆ 132 ರೂಪಾಯಿ ತೋರಿಸ್ತಾ. ಇನ್ನೂ ನೋಡ್ತಾ ಇದೆ, ಅಂದರೆ ಅಕ್ಸೆಪ್ಟ್ ಮಾಡೋಣ ಬೇಡ ಅಂತ ಹೇಳ್ಬಿಟ್ಟು 2 ಮಂತ್ಸ್ ಇದೆ. ಬಟ್ ಯಾರೋ ಕೂಡ ಅದನ್ನು ಕೂಡ ಅಕ್ಸೆಪ್ಟ್ ಮಾಡಿದ್ರು. ಇವಾಗ ಬನ್ನಿ ಸ್ವಲ್ಪ ಮುಂದೆ ಲೈಟಾಗಿ ಮೂವ್ ಆಗೋಣ. ಏನಕ್ಕೆ ಅಂತ ಅಂದರೆ ಮೂವ್ ಆದ್ರೇ ಬರೋದು, ಇಲ್ಲೇ ಇದ್ದರೆ ಬರೋಲ್ಲ ಅನ್ನಿಸ್ತೈತೆ. ಅಂದರೆ ಬೆಳಗ್ಗೆ ಹೊತ್ತು ಅಂದರೆ ನಾವೇನಾದ್ರು ಬರ್ತೀವಿ ಅಂತ ಅಂದರೆ ಬೆಳಗ್ಗೆ ಹೊತ್ತು ಸ್ವಲ್ಪ ಲೇಟಾಗೆ ಬರಬೇಕು. ಅಂದರೆ ಎಷ್ಟೊಂದಲ್ಲಿ ಸ್ವಲ್ಪ ಆರ್ಡರ್ ಕಮ್ಮಿನೇ ಇರುತ್ತೆ ನೋಡಿ. 7 ಗಂಟೆಯಿಂದ 8 ಗಂಟೆವರೆಗೂ. 8 ಗಂಟೆ ಮೇಲೆ ಚೆನ್ನಾಗಿರುತ್ತೆ. ಬನ್ನಿ ಇವಾಗ ಲೈಟಾಗಿ ಮೂವ್ ಆಗೋಣ. ಗೈಸ್ ನೋಡಿ ಬರ್ತಾ ಇದೆ. ಬಟ್ ಬೈಕ್ ಟ್ಯಾಕ್ಸಿ ಅಂತ ಅಂದ್ಕೊಂಡ್ರೆ ಫುಡ್ ಬರ್ತಾ ಇದೆಯಲ್ಲ, ಎರಡೂ ಕೂಡ ಅಷ್ಟೇ ಫುಡ್ಡೇ ಬರ್ತಾ ಇದೆ. 2 ಆರ್ಡರ್ ಕೂಡ ಮಿಸ್ ಆಗೋದು ನೋಡಿ. ಅಂತ ಅಂದರೆ ಬೆಳಗ್ಗೆ ಸ್ವಲ್ಪ ರೈಟ್ ಕಮ್ಮಿ ಇರೋದ್ರಿಂದ ಏನಾಗ್ತಾ ಇದೆ ಅಂತ ಅಂದರೆ ಫುಡ್ಡು ಕೂಡ ಬಿಡ್ತಾ ಇಲ್ಲ. 2 ಆರ್ಡರ್ ಬಂದಿತ್ತು, 2 ಆರ್ಡರ್ನು ಕೂಡ ಅವರು ಯಾರೋ ಅಕ್ಸೆಪ್ಟ್ ಮಾಡಿದ್ದಾರೆ. ಫುಡ್ಡನ್ನು ಕೂಡ ಅಕ್ಸೆಪ್ಟ್ ಮಾಡ್ತಾ ಇದ್ದಾರೆ ನೋಡಿ. ಬಟ್ ಇನ್ನೊಂದು ಏನು ಅಂತಂದರೆ ನೀವೇನಾದ್ರು ಫುಡ್ ಅಕ್ಸೆಪ್ಟ್ ಮಾಡ್ತೀರಾ ಅಂತ ಅಂದರೆ ತುಂಬ ಟೈಮ್ ಆಗುತ್ತೆ. ಏನಕ್ಕಪ್ಪ ಅಂತ ಅಂದರೆ ಫುಡ್ ಆರ್ಡರ್ ರೆಡಿ ಇರೋಲ್ಲ. ಅಲ್ಲಿ ಒಂದು ಅರ್ಧ ಗಂಟೆ 20 ನಿಮಿಷ ಅಲ್ಲೇ ಎಗ್ರೋಗುತ್ತೆ. ಅದಕ್ಕೋಸ್ಕರ ಫುಡ್ ಆರ್ಡರ್ ನಾನು ಸೆಲೆಕ್ಟ್ ಮಾಡ್ಕೊಳಲ್ಲ. ರ್ಯಾಪಿಡೋದಲ್ಲಿ ವೆಯ್ಟ್ ಮಾಡ್ತಾಯಿದ್ದೀನಿ. ಇನ್ನೂ ಯಾವುದೋ ಅಂತ ಆರ್ಡರ್ ಬಂದಿಲ್ಲ ನೋಡಿ. ಇನ್ನೂ ಒಂದು ಕೂಡ ಬರ್ತಾ ಇದೆ, ಅಂದರೆ ಫುಡ್ಡೇ ಬರ್ತಾ ಇದೆ. ಬೇಡ, ಫುಡ್ ಬೇಡ. ಅಂದರೆ ಬೈಕ್ ಟ್ಯಾಕ್ಸಿ ಆರ್ಡರ್ ಕಮ್ಮಿ ಇದ್ದಾವೆ ಅಂತ ಅನಿಸುತ್ತೆ ಗೈಸ್. ಅದಕ್ಕೋಸ್ಕರ ಫುಡ್ ಆರ್ಡರ್ ಬಂದಿರೋದು. ಇಲ್ಲ ಅಂತ ಅಂದಿರು ಬರೋ ಇಷ್ಟೊತ್ತಿಗೆ ಯಾಕೆ ಬರ್ತಾ ಇಲ್ಲ. ವೆಯ್ಟ್ ಮಾಡೋಣ ಗೈಸ್. ನೋಡಿ ಇವಾಗ ನನಗೆ ಮೊದಲನೇ ರೈಡ್ ಸಿಕ್ಕಿದೆ. ಬಟ್ ಏನು ಅಂತ ಅಂದರೆ ನೆಲಮಂಗಲ ಸೈಡಿಗೆ ಸಿಕ್ಕಿದೆಯಲ್ಲ. ಬನ್ನಿ ಏನು ಮಾಡೋಕ್ಕಲ್ಲ, ಹೋಗಿ ಪಿಕಪ್ ಮಾಡೋಣ. ಅಂದರೆ ಆ ಸೈಡ ಈ ಸೈಡಾ, ಮೇ ಬಿ ಈ ಸೈಡ್ ಅಂತ ಅನಿಸುತ್ತೆ. ಬನ್ನಿ ಹೋಗೋಣ. ಅಂದರೆ 350 ಮೀಟರ್ ಇದೆ ಅಷ್ಟೇ. ಹೋಗಿ ಪಿಕ್ ಮಾಡೋಣ. ಟೂ ಡಬಲ್ ಸೆವೆನ್ ಫೋರ್. ಇಲ್ಲೇನಾ? ಅವಳು ಅಷ್ಟು ಒಂದು 4-5 ದಿನ ಮಲಗ್ತಿದ್ದೀನಿ ನೋಡ್ರಿ. 8 ಗಂಟೆ ಅವಳ ಇವತ್ತು ಅವನು ತಲೆ ಹಿಡ್ಕ ಅವನಲ್ಲ ಪ್ರಕಾಶನ್ ಕರ್ಕೊಂಡು ಹೊಲ್ಟಾವಳ ಅವಳು. ಕ್ಯಾಂಚಪ್ಪನ್ ಕೇಳಿದೆ, ಅದಕ್ಕೆ ಅವ್ನು ಕರ್ಕೊಂಡು ಹೊಲ್ತಾವ್ರೆ ಅಂತ ಹೇಳಿದ್ರು. ಅವ್ನು ಕರ್ಕೊಂಡು ಹೋಗ್ಲಿ, ಪ್ರಕಾಶನ್ ಇಡ್ತೀನಿ ಅವನಿಗೆ. ನೆಕ್ಸ್ಟ್ ಅವನೇ ಇರೋದು. ಯಾಕಂದ್ರೆ ನಿಮ್ಮ ಮನೆಗೆ ಆಸ್ತಿ ಅವನೇ ಆಡ್ತಾವ. 147. ಅವರು ಹೇಳೋದು 20 ಮಂದಿ ಹೇಳೋದು, 10 ಮಂದಿ ಊಟ ಹೇಳೋದು ಬರೇ ಇದೆ. ಮತ್ತೆ ಇವತ್ತು ನಾನು ಅಲ್ಲ ಬಿಡಬೇಡ ಅಂತ ಹೇಳು. ರೇಟ್ ಬೇಜಾರು ಮಾಡ್ಕೊಂಡ್ರು ಪರವಾಗಿಲ್ಲ. ಹುಡುಗರಿಗೆ ನೇಚರ್ನು ಬಿಡ್ಬೇಡ್ರಿ, ಏನು ಬಿಡ್ಬೇಡ್ರಿ. ತಗೊಂಡೋಗಿ ಇವತ್ತು
ಗೈಸ್ ನೋಡಿ, ಇವಾಗ ನಾನು ಫಸ್ಟ್ನೇ ರೈಡ್ ಕೂಡ ಕಂಪ್ಲೀಟ್ ಮಾಡಿದೆ. ಫಸ್ಟ್ನೇ ರೈಡ್ ಕಂಪ್ಲೀಟ್ ಮಾಡಿದ್ದಕ್ಕೆ ನನಗೆ ಬಂದಂಥ ಅಮೌಂಟ್ ಎಷ್ಟು ಅಂತ ಅಂದರೆ 147 ಬಂದಿದೆ. ಅಂತ ಅಂದರೆ ಅಮೌಂಟ್ ಸ್ವಲ್ಪ ಜಾಸ್ತಿನೇ ಕೊಟ್ಟ. ಅಂದರೆ 11 ಕಿಲೋಮೀಟರ್ ಡ್ರಾಪ್ ಇದ್ದು 11 ಕಿಲೋಮೀಟರ್ಗೆ ಒಂದು 147 ಕೊಟ್ಟ. ಬಟ್ ಇನ್ನೊಂದೇನು ಅಂತ ಅಂದರೆ, ನಾನೀಗ ಸದ್ಯಕ್ಕೆ ನಾನಿರುವಂಥ ಲೊಕೇಶನಲ್ಲೂ ಕೂಡ 1.11 ಅಂತ ಹೇಳ್ಬಿಟ್ಟು ಇಲ್ಲಿ ತೋರಿಸ್ತಾ ಇದ್ದೇನೆ. ಹತ್ತತ್ರ ಎಲ್ಲಿದ್ದೀನಿ ಅಂತ ಅಂದರೆ ನೋಡಿ, ನಾನು ಈ ಕಡೆ ನೆಲಮಂಗಲ, ಈ ಕಡೆ ಮಾಕ್ಲಿ, ಆಮೇಲೆ ಈ ಕಡೆ ಹೆಸರುಘಟ್ಟ, 3 ಮಧ್ಯದಲ್ಲಿ ಇದ್ದೀನಿ. ಬಟ್ 1.1 ತೋರಿಸ್ತಾ ಇರೋದ್ರಿಂದ ಆರ್ಡರ್ ಜಾಸ್ತಿ ಇದ್ದಾಗಲೇ ಆ ಥರ ತೋರಿಸೋದು. ಬಟ್ ಆರ್ಡರ್ ಇದೆಯೋ ಇಲ್ವೋ ಅಂತ ಗೊತ್ತಾಗ್ತಾ ಇಲ್ಲ. ನೋಡೋಣ, ಅಂದರೆ ಈ ಕಡೆಯಿಂದ ಆರ್ಡರ್ ಬರುತ್ತೋ ಇಲ್ವೋ ನನಗೆ ಯಾವತ್ತೂ ಗೊತ್ತಿಲ್ಲ. ಏನಕ್ಕೆ ಅಂತಂದರೆ ಫಾರ್ ದ ಫಸ್ಟ್ ಟೈಮ್ ನಾನು ಬಂದಿದ್ದು. ಅಂದರೆ ನೆಲಮಂಗಲ ಸೈಡ್ಗೆ ಅಂತ ಅಂದಿರೆ ಆಲ್ಮೋಸ್ಟ್ ಅಲ್ಲಿ ಅಕ್ಸೆಪ್ಟ್ ಮಾಡ್ಕೊಳ್ತಾ ಇರಲ್ಲ. ನಾನು ಏನಕ್ಕಪ್ಪ ಅಕ್ಸೆಪ್ಟ್ ಮಾಡ್ಕೊಂಡೆ ಅಂತ ಅಂದರೆ, ಅಷ್ಟೊತ್ತರೆಗೂ ವೆಯ್ಟ್ ಮಾಡಿದೆ. ನಾನು ಅಷ್ಟೊತ್ತರೆಗೂ ವೆಯ್ಟ್ ಮಾಡಿದ್ದಕ್ಕೆ ಒಂದು ಆರ್ಡರ್ ಕೂಡ ಬರಲಿವಲ್ಲ. ಅಯ್ಯೋ, ಸುಮ್ಮನೆ ಒಂದಾದ್ರದ್ದು ಮಾಡೋಣ ಅಂತ ಹೇಳ್ಬಿಟ್ಟು, ಅಂದರೆ ಡ್ಯೂಟಿ ಮಾಡೋಣ, ಸುಮ್ಮನೆ ಟೈಮ್ ವೇಸ್ಟ್ ಮಾಡೋದಕ್ಕಿಂತ ಡ್ಯೂಟಿ ಮಾಡೋದು ಬೆಸ್ಟ್ ಅಲ್ವಾ ಅಂತ ಹೇಳ್ಬಿಟ್ಟು ಎತ್ಕೊಂಡು ಬಂದಿದ್ದೀನಿ. ಬಟ್ ಅದೇ ಈ ಕಡೆಯಿಂದ ಆರ್ಡರ್ ಸಿಗುತ್ತಾ ಇಲ್ಲ ಖಾಲಿನೇ ಹೋಗ್ಬೇಕಾ ಅಂತ ಹೇಳ್ಬಿಟ್ಟು ಯೋಚನೆ ಮಾಡ್ತಾಯಿದ್ದೀನಿ. ಅಂದರೆ ನಿಧಾನಕ್ಕೆ ಮೂವ್ ಆಗ್ತಾ ಇರೋಣ. ಅಂದರೆ ರೈಡ್ ಏನಾದ್ರು ಬಂತು ಅಂತ ಅಂದರೆ ಅಕ್ಸೆಪ್ಟ್ ಮಾಡಿಬಿಟ್ಟು ಡ್ರಾಪು ಮತ್ತು ಪಿಕಪ್ ಮಾಡೋಣ. ಬನ್ನಿ, ಇವಾಗ ಮತ್ತೆ ನಾವು ಖಾಲಿನೇ ಹೋಗ್ಬೇಕು, ನೋಡೋಣ. ಅದೇ ಗ್ಯಾಪಲ್ಲಿ ಪೆಟ್ರೋಲ್ ಕೂಡ ಕಮ್ಮಿ ಆಗಿದೆ. ಬನ್ನಿ ಫಸ್ಟು ಪೆಟ್ರೋಲ್ ಹಾಕ್ಸ್ಕೊಂಬಿಡೋಣ. ಅಣ್ಣ 300 ಹಾಕೋಣ. ಗೈಸ್ ನೋಡಿ, ಆ ಸೈಡ್ಗೆ ಹೋದ್ಮೇಲೆ ಆ ಕಡೆಯಿಂದ ಯಾವುದೇ ಆದಂಥ ರೈಡ್ ಬರಲೇ ಇಲ್ಲ. ಅಲ್ಲಿ ನಾನು ಫುಲ್ ಇವಾಗ ನಾನು ಖಾಲಿನೇ ಬಂದೆ. ಇನ್ನೊಂದು ಏನಪ್ಪ ಅಂತ ಅಂದರೆ, ಅಟ್ ಪ್ರೆಸೆಂಟ್ ಇವಾಗ ನಾನು ನೋಡಿ ಮಾಧವರ ಮೆಟ್ರೋ ಸ್ಟೇಷನ್ ಇದೆಯಲ್ಲ, ಮಾಧವರ ಮೆಟ್ರೋ ಸ್ಟೇಷನ್ ಹತ್ರ ಬಂದೆ. ಮಾಧವರ ಮೆಟ್ರೋ ಸ್ಟೇಷನ್ ಹತ್ರ ನಿಂತ್ಕೊಂಡ್ರು ಕೂಡ ನಮಗೇನು ರೈಡ್ ಅಷ್ಟಾಗಿ ಬರಲ್ಲ. ಅದರಿಂದ ಏನು ಮಾಡಬೇಕು ಅಂತಂದರೆ ಇನ್ನು ಮುಂದೆ ಮೂವ್ ಆಗಲೇಬೇಕಾಗುತ್ತೆ. ಬಟ್ ಅಷ್ಟು ವರ್ತಲ್ಲ ನಾನು ಲಾಸ್ಟ್ ಆರ್ಡರ್ ತೊಗೊಂಡೋಗಿದ್ದು. ಏನಕ್ಕೆ ಅಂತ ಅಂದರೆ, 11 ಕಿಲೋಮೀಟರ್ ಹೋಗಿದ್ದೆ. ಈಗ ಆಲ್ರೆಡಿ ಒಂದು 5 ಕಿಲೋಮೀಟರ್ ಆಲ್ರೆಡಿ ವಾಪಸ್ ಬಂದುಬಿಟ್ಟಿದ್ದೀನಿ. ಈಗ ನಾನು ಇನ್ನೂ ಒಂದು ಸ್ವಲ್ಪ ಮುಂದೆ ಹೋಗಬೇಕು ಅಂತಂದ್ರು, ಏನಿಲ್ಲ ಅಂತಂದ್ರೆ ಒಂದು 4-5 ಕಿಲೋಮೀಟರ್ ಆಗೇ ಆಗುತ್ತೆ. ಟೋಟಲಾಗಿ ಹೋಗಿದ್ದು 11, ಬಂದಿದ್ದೊಂದು 11, ಟೋಟಲಾಗಿ 20 ಕಿಲೋಮೀಟರ್ ಮೇಲಾಗೋಯ್ತು. 20 ಕಿಲೋಮೀಟರ್ಗೆ ನನಗೆ ಸಿಕ್ಕಂಥ ಅಮೌಂಟು 145 ರೂಪಾಯಿ ಅಂತ ಬರುತ್ತೆ. ಇನ್ನೊಂದು ಸಿಟಿಯಿಂದ ಆಚೆ ಹೋಗ್ಬೇಕಾದ್ರೆ ಸ್ವಲ್ಪ ಯೋಚನೆ ಮಾಡ್ಕೊಂಡು ಹೋಗ್ಬೇಕು. ನೋಡಿ, ಸಿಟಿಯಿಂದ ಆಚೆ ಹೋದಂಥ ಸಮಯದಲ್ಲಿ ಆರ್ಡರ್ ನಮಗೆ ಯಾವುದೂ ಸಿಗೋಲ್ಲ. ಆವಾಗ ತುಂಬ ಅಂದರೆ ತುಂಬ ಈ ಥರ ಓಡಾಡೋದೇ ಆಗೋಗುತ್ತೆ. ಅಂದರೆ ಪೆಟ್ರೋಲ್ ಸುಮ್ಮನೆ ಖರ್ಚಾಗುತ್ತೆ. ಅದರಿಂದಾಗಿ ನೋಡ್ಕೊಂಡು ತೊಗೊಬೇಕಾಗುತ್ತೆ. ನೀವು ಸಿಟಿಯಿಂದ ಆಚೆ ಹೋಗ್ತಾ ಇದ್ದೀವಿ ಅಂತ ಅಂದರೆ ಆ ಕಡೆಯಿಂದ ಆರ್ಡರ್ ಬರ್ತಾ ಇಲ್ವ ಅಂತ ಹೇಳ್ಬಿಟ್ಟು ನೋಡಿ ತೊಗೊಬೇಕಾಗುತ್ತೆ. ಅಂದರೆ ನಾನು ಹೇಳಿವ ತೊಗೊಂಡ್ಲೇಬೇಕಾಯಿತು ನಾನು. ಏನಕ್ಕೆ ಅಂತಂದರೆ ಅಷ್ಟೊತ್ತು ವೆಯ್ಟ್ ಮಾಡಿದ್ನಲ್ಲ, ಸುಮ್ಮನೆ ಯಾರು ವೆಯ್ಟ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ತೊಗೊಂಡಿದ್ದೆ ಅಷ್ಟೇ. ಅದನ್ನು ಬನ್ನಿ, ಏನು ಮಾಡೋಕ್ಕಾಗಲ್ಲ. ಒಂದೊಂದು ದಿನ ಈ ಥರ ಆಗುತ್ತೆ, ಅಡ್ಜಸ್ಟ್ ಮಾಡ್ಕೊಂಡು ಮಾಡಲೇಬೇಕಾಗುತ್ತೆ. ಅದರಿಂದಾಗಿ ಬನ್ನಿ ಒಳಗಡೆ ಹೋಗೋಣ. ಇನ್ನು ಗೈಸ್ ನೋಡಿ, ಇವಾಗ ಇನ್ನೂ ಒಂದು ರೈಡ್ ಕೂಡ ಬಂತು. ಇನ್ನೂ ಒಂದು ರೈಡ್ ಎಲ್ಲಪ್ಪ ಬಂದಿದೆ ನನಗೆ ಅಂತ ಅಂದರೆ, ಟಿ ದಾಸರಳ್ಳಿ ಹತ್ರ ಬಂದಿದೆ. ಅಂದರೆ ಪಿಕಪ್ ಎಷ್ಟಿದೆ ಅಂತ ಅಂದರೆ 1.4 ಕಿಲೋಮೀಟರ್ ಪಿಕಪ್ ನನಗೆ ತೋರಿಸ್ತಾ ಇದೆ. ಬನ್ನಿ ಬೇಗ ಹೋಗಿ ಆದಷ್ಟು ಬೇಗ ಪಿಕಪ್ ಮಾಡಿ ಅವ್ರನ್ನೂ ಕೂಡ ಡ್ರಾಪ್ ಮಾಡೋಣ. ಅಂದರೆ ಡ್ರಾಪು ಕೂಡ ಸ್ವಲ್ಪ ಜಾಸ್ತಿನೇ ಇದೆ ಅಂತ ಅನ್ನಿಸ್ತಾ ಇದೆ. ಅಂದರೆ 5 ಕಿಲೋಮೀಟರು ಪೀಣ್ಯ ಇಂಡಸ್ಟ್ರಿಯಲ್ ಏರಿಯಾಗೆ ಬಂದಿರುವಂಥ ಡ್ರಾಪ್ ಅದು. ಬನ್ನಿ ಹೋಗ್ಬಿಟ್ಟು ಇವ್ರನ್ನೂ ಕೂಡ ಪಿಕಪ್ ಮಾಡಿ ಇವ್ರನ್ನೂ ಡ್ರಾಪ್ ಮಾಡೋಣ. ಗೈಸ್ ನೋಡಿ, ಈ ರೈಡ್ ಬಂದಿರೋದು ಒಂದು ಅಪಾರ್ಟ್ಮೆಂಟಲ್ಲಿ ಬಂದಿರುವಂತಹ ರೈಡ್ ಇದು. ಫ್ಲ್ಯಾಟ್ ನಂಬರ್ ಎಲ್ಲ ಎಂಟ್ರಿ ಮಾಡಿರಲಿಲ್ಲ ಅವರು. ಅದಕ್ಕೋಸ್ಕರ ಕಾಲ್ ಮಾಡಿ ತಿಳ್ಕೊಂಡು ಹೋಗೋ ಅಷ್ಟೊತ್ತಿಗೆ ಸ್ವಲ್ಪ ಲೇಟ್ ಆಗೋಯ್ತು. ಏನು ಮಾಡೋಕ್ಕಾಗಲ್ಲ, ಬನ್ನಿ ಹೋಗೋಣ. ಹ್ಯಾಪಿಡಾ ಸರ್? So is he in CCU right now? Sir, what if he... 8306. Is he in CCU or ICU? ICU. And what is doctor saying? 1 or 2 days he'll keep under observation, right? This side, sir?
what about the procedures and all in the sense that was the hospital and all done or ಅಂದ್ರೆ 61 sir. ಗೈಸ್ ನೋಡಿ, ಇವಾಗ ಇವ್ರನ್ನೂ ಕೂಡ ನಾನು ಡ್ರಾಪ್ ಮಾಡಿದೆ. ಟೋಟಲ್ ಆಗಿ ನನಗೆ 61 ರೂಪೀಸ್ ಬಂತು. ಇವಾಗ ಇನ್ನೂ ಒಂದು ರೈಡ್ಗೋಸ್ಕರ ವೆಯ್ಟ್ ಮಾಡ್ತಾಯಿದ್ದೀನಿ, ನೋಡೋಣ. ಅಂತ ಅಂದರೆ ಟ್ರಾಫಿಕ್ ಅಂತ ಸಿಕ್ಕಾಪಟ್ಟೆ ಜಾಸ್ತಿ ಆಗೋಯ್ತು ನೋಡಿ. ಅವಾಗಲಿಗಿಂತ ಇವಾಗ ತುಂಬ ಪೀಕ್ ಅವರು ಟ್ರಾಫಿಕ್ ಅಂತ, ಅದರಿಂದಾಗಿ ಟ್ರಾಫಿಕ್ ಕೂಡ ಜಾಸ್ತಿ ಆಗಿದೆ. ನೋಡೋಣ ತಡೆದ್ರೆ ಇಲ್ಲೇ ಒಂದು ಸ್ವಲ್ಪ ಹೊತ್ತು ವೆಯ್ಟ್ ಮಾಡ್ತೀನಿ, ಇಲ್ಲೇನಾದ್ರು ರೈಡ್ ಬರುತ್ತಾ ಅಂತ ನೋಡಿ. ಇನ್ನೂ ಒಂದು ಕೂಡ ಬರ್ತಾಯಿದೆ, ಪೀಣ್ಯದಿಂದ ಚಿಕ್ಕಬಳ್ಳಾಪುರಕ್ಕೆ ಬರ್ತಾಯಿದೆ. ಅಕ್ಸೆಪ್ಟ್ ಮಾಡೋಣ ಅಂತ ಅಂದ್ಕೊಂಡೆ, ಮಿಸ್ ಆಗೋಯ್ತು. ಗೈಸ್ ನೋಡಿ, ಇವಾಗ ನಾನು ಇನ್ನೂ 1.5 ಕಿಲೋಮೀಟರ್ ಮುಂದೆ ಹೋಗ್ತಾ ಇದ್ದೀನಿ. 1.5 ಕಿಲೋಮೀಟರ್ ಏನಕ್ಕಪ್ಪ ಮುಂದೆ ಹೋಗ್ತಾ ಇದ್ದೀನಿ ಅಂತ ಅಂದರೆ, ಸರ್ಜು ತೋರಿಸ್ತಾ ಇದ್ದೀನಿ ಅಂತ ಅಂದರೆ 1.33 ತೋರಿಸ್ತಾ ಇದ್ದೀನಿ ಅಲ್ಲಿ. ಅಂದರೆ ಸರ್ಜು ಸ್ವಲ್ಪ ಅದು ಜಾಸ್ತಿನೇ ಇದೆ, ಅದಕ್ಕೋಸ್ಕರ ಜಾಸ್ತಿ ಸರ್ಜ್ ಎಲ್ಲಿ ತೋರಿಸ್ತಾ ಇದ್ದೀನಿ ಅಲ್ಲಿಗೆ ಹೋಗೋಣ ಬನ್ನಿ. ಏನಕ್ಕೆ ಅಂತಂದರೆ ಆರ್ಡರು ಅಲ್ಲಿ ಚೆನ್ನಾಗಿರುತ್ತೋ ಇಲ್ಲ ಅನ್ನೋದಕ್ಕಿಂತ ಆರ್ಡರ್ ಏನಾದ್ರು ಬಂತು ಅಂತ ಅಂದರೆ ಸ್ವಲ್ಪ ಅಮೌಂಟು ಜಾಸ್ತಿ ಸಿಗುತ್ತಲ್ಲ ನಮಗೆ, ಅದಕ್ಕೋಸ್ಕರ ನಾನು ಕೂಡ ಮೂವ್ ಆಗ್ತಾಯಿದ್ದೀನಿ. ಬನ್ನಿ ಹೋಗಿ ಅಲ್ಲಿ ವೆಯ್ಟ್ ಮಾಡೋಣ. 1.33 ಇದೆ ಅಲ್ಲಿ, ಅಲ್ಲಿಗೆ ಹೋಗ್ತಾ ಇದ್ದೀನಿ. ಗೈಸ್ ನೋಡಿ, ಇವಾಗ ಇನ್ನೂ ಒಂದು ಆರ್ಡರ್ ಕೂಡ ಬಂದಿದೆ. ಅಂದರೆ ಪಿಕಪ್ ಹತ್ರ ನಾನು ಹೋಗಬೇಕು. ಪಿಕಪ್ ಎಷ್ಟಿದೆ ಅಂತ ಹೇಳ್ಬಿಟ್ಟು ಇವಾಗ ನೋಡೋಣ. ಗೋಟು ಪಿಕಪ್ ಕೊಡ್ತೀನಿ ನೋಡಿ. ಪಿಕಪ್ ಬಂದು 1.4 ಕಿಲೋಮೀಟರ್ ಇದೆ. ಬನ್ನಿ ಅವ್ರನ್ನ ಹೋಗ್ಬಿಟ್ಟು ಪಿಕಪ್ ಮಾಡಿ ಅವ್ರನ್ನೂ ಕೂಡ ಡ್ರಾಪ್ ಮಾಡೋಣ. 7992 7992 7992. ಕೈ ಹಿಡಿಯುತ್ತೆ. ಗೈಸ್ ನೋಡಿ, ನಾನು ಇವಾಗ ಈ ಆರ್ಡರ್ನು ಕೂಡ ಕಂಪ್ಲೀಟ್ ಮಾಡಿದೆ. ಅಂತ ಅಂದರೆ ಈ ರೈಡ್ನು ಕೂಡ ನಾನು ಕಂಪ್ಲೀಟ್ ಮಾಡಿದೆ. ನನಗೆ ಅಮೌಂಟ್ ಎಷ್ಟಪ್ಪ ಸಿಕ್ತು ಅಂತ ಅಂದರೆ ನೋಡಿ, ಇವಾಗ 95 ರೂಪೀಸ್ ಕ್ರೆಡಿಟೆಡ್ ಅಂತಲೂ ಕೂಡ ಇವಾಗ ಬಂದಿದೆ. ಅಂದರೆ ಈ ಆರ್ಡರ್ನ ನಾನು ಕರ್ಕೊಂಬಂದುಬಿಟ್ಟಿದ್ದಕ್ಕೆ ನನಗೆ ಬಂದಂಥ ಅಮೌಂಟು 95 ರೂಪೀಸು. ಪಿಕಪ್ 1.5 ಕಿಲೋಮೀಟರ್ ಇತ್ತು, ಡ್ರಾಪ್ ಬಂದು 6.5 ಕಿಲೋಮೀಟರ್ಸ್ ಇತ್ತು. ಕರ್ಕೊಂಬಂದುಬಿಟ್ಟೆ. ಇನ್ನೊಂದು ಏನಪ್ಪ ಅಂತ ಅಂದರೆ ಕಸ್ಟಮರ್ಗೆ ಶಾರ್ಟ್ಕಟ್ಗಳು ತುಂಬ ಚೆನ್ನಾಗಿ ಗೊತ್ತಿತ್ತು. ಏನಕ್ಕೆ ಅಂತ ಅಂದರೆ ಇವತ್ತು ಮಂಗಳವಾರ ಬೇರೆ ಅಲ್ವಾ, ಅದರಿಂದಾಗಿ ಪಿನ್ ಆ ಕಡೆ ತುಂಬ ಟ್ರಾಫಿಕ್ ಇರುತ್ತೆ. ಅದರಿಂದಾಗಿ ಅವ್ರಿಗೆ ಚೆನ್ನಾಗಿ ಗೊತ್ತಿತ್ತು, ಅಂದರೆ ಡೈಲಿ ಓಡಾಡ್ತಾರಲ್ಲ, ಅದರಿಂದಾಗಿ ಅವ್ರಿಗೆ ಚೆನ್ನಾಗಿ ಗೊತ್ತಿತ್ತು. ಅದರಿಂದಾಗಿ ಶಾರ್ಟ್ಕಟ್ಗಳನ್ನ ಯೂಸ್ ಮಾಡ್ಕೊಂಡು ಏನಿಲ್ಲ ಅಂತಂದ್ರೆ ಒಂದು 10 ನಿಮಿಷನಾದರೂ ನಾವು ಬೇಗ ಮುಂಚಿತವಾಗಿ ನಾವೀಗ ಬಂದಿಲ್ಲಿ ತಲುಪಿದ್ವಿ. ಅಕಸ್ಮಾತ್ ಈಗ ಮ್ಯಾಪ್ ತೋರಿಸ್ತಲ್ಲ, ಆ ಮ್ಯಾಪ್ ರೀತಿಯಲ್ಲೇ ನಾನೇನಾದ್ರು ಬಂದಿರೆ ಇನ್ನೂ ಒಂದು 10 ನಿಮಿಷ 15 ನಿಮಿಷ ಜಾಸ್ತಿ ಆಗೋದು. ಏನಕ್ಕೆ ಅಂತಂದರೆ ಸಿಗ್ನಲ್ಗಳು ಜಾಸ್ತಿ ಇತ್ತು, ಟ್ರಾಫಿಕ್ ಜಾಸ್ತಿ ಇತ್ತು. ಅದರಿಂದಾಗಿ ಇವರು ಒಂದು ಶಾರ್ಟ್ಕಟ್ಟಿಂದ ಕರ್ಕೊಂಬಂದರು. ಅದಕ್ಕೋಸ್ಕರ ಇವಾಗ ಬೇಗ ಬಂದು ತಲುಪಿದ್ದೀನಿ. ಟೈಮ್ ಇವಾಗ 9:28 ಆಗಿದೆ. ನೋಡೋಣ, ಇಲ್ಲೇ ವೆಯ್ಟ್ ಮಾಡಿ ನೋಡೋಣ ಇಲ್ಲೇ ಆರ್ಡರ್ ಬರುತ್ತಾ ಅಂತ ಹೇಳ್ಬಿಟ್ಟು. ಏನಕ್ಕೆ ಅಂತ ಅಂದರೆ ಸುಮ್ಮನೆ ಓಡಾಡ್ತಾ ಇದ್ದೀನಿ. ಅಂದರೆ ಲಾಸ್ಟ್ ಟೈಮ್ ಅಷ್ಟೇ ಪಿಕಪ್ಪಿಗೆ ಇನ್ನೊಂದು ಸ್ವಲ್ಪ 1.5 ಕಿಲೋಮೀಟರ್ ಜಾಸ್ತಿ ಹೋಗುತ್ತೆ. ತಿರ್ಗಾಲಿಂದ ಪಿಕಪ್ಪಿಗೆ 1.5 ಕಿಲೋಮೀಟರ್ ಜಾಸ್ತಿ ಹೋದಾಗ ಒಂದು 3 ಕಿಲೋಮೀಟರ್ಸ್ ಜಾಸ್ತಿ ಆಗೋಯ್ತು. ಅಂದರೆ ಪಿಕಪ್ಪಿಗೆ ಏನಾದ್ರು ನಾವು ಹೋಗ್ತೀವಿ ಅಂತಂದರೆ ಅಮೌಂಟ್ ಕಮ್ಮಿನೇ ಕೊಡೋದು, ಅಂದರೆ ಅಮೌಂಟೇ ಕೊಡೋದಲ್ಲ. ಅದರಿಂದಾಗಿ ಪಿಕಪ್ಗೆ ಹೋಗೋದು ಅಷ್ಟು ವರ್ತಿರಲ್ಲ. ನೋಡೋಣ ತಡೀರಿ, ಇಲ್ಲೇ ವೆಯ್ಟ್ ಮಾಡಿ ನೋಡೋಣ. ಇಲ್ಲೇ ಅದನ್ನು ಆರ್ಡ್ರ್ ಬಂದರೆ ಪಿಕಪ್ ಮಾಡೋಕ್ಕೆ ಟ್ರೈ ಮಾಡೋಣ. ಸದ್ಯಕ್ಕೆ ಇವಾಗ ಪೋರ್ಟರಲ್ಲೂ ಕೂಡ ಆನ್ಲೈನ್ ಹೋಗೋಣ. ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಇದೆಯಲ್ಲ, ಅದ್ರಾಗೂ ಯಾವ್ದಾದ್ರು ಒಂದು ಒಳ್ಳೆ ಚೆನ್ನಾಗಿರೋ ಆರ್ಡರ್ ಬಂದರೆ ಅದು ಬೆಸ್ಟ್ ಆಗುತ್ತೆ. ತಡೀರಿ, ಫಸ್ಟು ಪೋರ್ಟರು ಕೂಡ ಓಪನ್ ಮಾಡ್ಕೊಂಡು ಪೋರ್ಟರಲ್ಲೂ ಆನ್ಲೈನ್ಗೆ ಹೋಗಿರೋಣ. ಹೇಳೋಕ್ಕಾಗಲ್ಲ ಯಾವ ಅಪ್ಲಿಕೇಶನಲ್ಲಿ ಯಾವಾಗ ಚೆನ್ನಾಗಿರೋ ಆರ್ಡರ್ಗಳು ಬರ್ತವೆ ಅಂತ ಹೇಳ್ಬಿಟ್ಟು. ಪ್ರೆಸೆಂಟ್ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಇರೋದ್ರಿಂದ ಇದರಲ್ಲಿ ಆನ್ಲೈನ್ಗೆ ಹೋಗ್ಬೇಕು ನಾವು. ನೋಡೋಣ ತಡೀರಿ ಯಾವ್ದ್ರಲ್ಲಿ ಬರುತ್ತೆ ಆರ್ಡರು, ಅದರಲ್ಲಿ ಹೋಗಿ ನಾವು ಪಿಕಪ್ ಮಾಡಿ ಡ್ರಾಪ್ ಮಾಡೋಣ. ಗೈಸ್ ಟೈಮ್ ನೋಡಿ, ಇವಾಗ 9:41 ಆಯಿತು. ಬಟ್ ಯಾವುದೇ ಆದಂಥ ಆರ್ಡರ್ ಬರ್ತಾಯಿಲ್ಲ. ಅಂದರೆ ಪೋರ್ಟರಲ್ಲೂ ಬರ್ತಾಯಿಲ್ಲ, ಮತ್ತು ರ್ಯಾಪಿಡೋದಲ್ಲೂ ಬರ್ತಾಯಿಲ್ಲ. ಆಮೇಲೆ ರ್ಯಾಪಿಡೋದಲ್ಲಿ ನೋಡಿ, ನಾನಿರೋ ಏರಿಯಾ ಬಿಟ್ಟು ಸುತ್ತ ಇರೋ ಏರಿಯಾದಲ್ಲೂ ಅಷ್ಟೇ 1.22, 1.12, 1.14 ಈ ಥರ ತುಂಬ, ಅಂದರೆ ಸುತ್ತ ಎಲ್ಲ ಏರಿಯಾದಲ್ಲೂ ಇದೆ.
ಬಟ್ ನಾನು ಮಾಡ್ತಾ ಇರುವಂಥ ಏರಿಯಾದಲ್ಲಿ ಮಾತ್ರ ಇಲ್ಲ, ಅಂದರೆ ಫುಲ್ಲು ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಇರೋದು ನಾನು. ಅದಕ್ಕೋಸ್ಕರ ಯಾವುದೇ ಆದಂಥದ್ದು ಬರ್ತಾ ಇಲ್ಲ. ಅಂದರೆ ಆ ಕಡೆಯಿಂದ ಈಗ ಇಂಡಸ್ಟ್ರಿಗೆ ಬರ್ತಾರೆ, ಬಟ್ ಇಂಡಸ್ಟ್ರಿಯಿಂದ ಹೋಗೋರು ಯಾರು ಇರೋವಲ್ಲ, ಒಳಗಡೆಗೆ ಬರೋದಂಥದ್ದೇ ಇರೋದು. ಅದಕ್ಕೋಸ್ಕರ ಬರ್ತಾ ಇಲ್ಲ ಅಂತ ಹೇಳ್ಬಿಟ್ಟು ನನಗೆ ಅನ್ನಿಸ್ತಾ ಇದೆ. ಅದೇ ಈಗ ಪೋರ್ಟರಲ್ಲೂ ಕೂಡ ನಾನು ಆನ್ಲೈನ್ಗೆ ಹೋದೆ, ಅದೇ ಪೋರ್ಟರಲ್ಲೂ ಕೂಡ ಯಾವುದೇ ಆದಂಥ ಸೌಂಡು ಇಲ್ಲ, ಏನೂ ಇಲ್ಲ, ಯಾವುದೇ ಆದಂಥ ಆರ್ಡರ್ ಕೂಡ ಬರ್ತಾ ಇಲ್ಲ. ಅಂದರೆ ಪೋರ್ಟರಲ್ಲಾದ್ರು ಬಂದರೆ ಅದರಲ್ಲಾದ್ರು ಮಾಡೋಣ, ಆಚೆ ಹೋದರೆ ಹೆಂಗೋ ಕಂಟಿನ್ಯೂ ಮಾಡ್ಬೋದು ಅಂತ ಹೇಳ್ಬಿಟ್ಟು ನೋಡ್ತಾಯಿನಿ, ಬಟ್ ಯಾವುದೂ ಬರ್ತಾ ಇಲ್ಲ. ಅಂದರೆ ರ್ಯಾಪಿಡೋದಲ್ಲೂ ಅಷ್ಟೇ, ಒಂದೊಂದು ದಿವಸ ತುಂಬ ಚೆನ್ನಾಗಾಗುತ್ತೆ, ಒಂದೊಂದು ದಿವಸ ನೋಡಿ ಈ ಥರ ಆಗುತ್ತೆ. ಅಂದರೆ ಈಗ ಟೋಟಲಾಗಿ ನಾನು 7 ಗಂಟೆಗೆ ಲಾಗಿನ್ ಹೋಗಿದ್ದು, 7 ಗಂಟೆಗೆ ಲಾಗಿನ್ ಹೋದರೂ ಕೂಡ ನನಗೆ ಅರ್ನಿಂಗ್ಸ್ ಆಗಿರೋದು ಎಷ್ಟು ಅಂತ ಅಂದರೆ ಬರೀ 300 ರೂಪಾಯಿ ಅಷ್ಟೇ ಆಗಿರೋದು. ನಾನು ಮಾಡಿದಂಥ ಆರ್ಡರ್ ಎಷ್ಟು ಅಂತಂದರೆ 3. ಅಂದರೆ ಇಷ್ಟು ದಿನ ನಾನು ಮಾಡ್ಬೇಕಾರೆಲ್ಲ ಯಾವ ರೀತಿ ಬರೋದು ಅಂತ ಅಂದರೆ ಬ್ಯಾಕ್ ಟು ಬ್ಯಾಕ್ ಬರೋದಲ್ಲ, ಬ್ಯಾಕ್ ಟು ಬ್ಯಾಕ್ ಬರುವಂಥ ಸಮಯದಲ್ಲಿ ಬೇಜಾರು ಆಗೋಲ್ಲ, ಆರಾಮಾಗಿ ಆರ್ಡರ್ಗಳು ಬರ್ತಾ ಇರ್ತಾವಲ್ಲ, ಪಿಕಪ್ ಮಾಡೋದು ಡ್ರಾಪ್ ಮಾಡೋದು ಈ ಥರ ಆಗ್ತಾ ಇರುತ್ತೆ. ಬಟ್ ನೋಡಿ ಈ ಥರ ಇವತ್ತು ಯಾಕೋ ಟೈಮ್ ಸರಿ ಇಲ್ಲ ಅಂತ ಅನಿಸುತ್ತೆ. ಬೆಳಗ್ಗೆನೂ ಅಷ್ಟೇ ಈಸಿಯಾಗಿ ಆರ್ಡರ್ಗಳು ಬರ್ತಾ ಇರಲಿಲ್ಲ. ಬಂದಿರುವಂಥ 3 ಆರ್ಡರ್ನು ಕೂಡ ನಾನು ಪಿಕಪ್ ಮಾಡಿದ್ದೀನಿ. ಅಂದರೆ ಒಂದೇ ಒಂದು ಆರ್ಡರ್ ಅದು ಯಾವುದೋ ಒಂದು ಮಿಸ್ ಆಯ್ತು ಅಷ್ಟೇ, ಅದು ಬಿಟ್ಟರೆ ಇನ್ನು ಆಲ್ಮೋಸ್ಟ್ ಅಲ್ಲಿ ಎಲ್ಲ ಆರ್ಡರ್ನು ಕೂಡ ನಾನು ಪಿಕಪ್ ಮಾಡಿ ಡ್ರಾಪ್ ಮಾಡಿದ್ದೀನಿ. ಅಂದರೆ ಅರ್ನಿಂಗ್ಸ್ ಎಷ್ಟಾಗಿದೆ ಅಂತ ನೋಡ್ಬಿಡಿ, 300 ರೂಪಾಯಿ ಆಗಿದೆ ಅಷ್ಟೇ. ಪೆಟ್ರೋಲಿಗೆ ಎಷ್ಟಾಯಿತು, ಪೆಟ್ರೋಲ್ ರೇಟ್ ಈಗಿರೋ ಪೆಟ್ರೋಲ್ ರೇಟಲ್ಲಿ ಇಷ್ಟೆಲ್ಲ ಅರ್ನಿಂಗ್ಸ್ ಮಾಡ್ತೀವಿ ಅಂತ ಅಂದರೆ ಕಮ್ಮಿನೇ ಇದು, ತೀರಾ ಕಮ್ಮಿ ಆಯಿತು ಅಂತ ಹೇಳ್ಬಿಟ್ಟು ನಮ್ಗೆ ಅನ್ನಿಸ್ತಾ ಇದೆ. ಅಂದರೆ ಹೇಳ್ತೇವೆ ಒಂದೊಂದು ದಿವಸ ಚೆನ್ನಾಗಿರುತ್ತೆ, ಒಂದೊಂದು ದಿವಸ ಚೆನ್ನಾಗಿರಲ್ಲ, ಅಂದರೆ ನಾವೇ ಅಡ್ಜಸ್ಟ್ ಮಾಡ್ಕೊಂಡು ಮಾಡಬೇಕಾಗುತ್ತೆ. ನೋಡಿ ಗಾಡಿನೂ ಅಷ್ಟೇ, ಆಲ್ರೆಡಿ ಈಗ 37 ಕಿಲೋಮೀಟರ್ ನಾನು ಗಾಡಿ ರನ್ ಮಾಡೀನಿ. ಹತ್ತತ್ರ 40 ಕಿಲೋಮೀಟರ್ ಅಂತ ಅಂದ್ಕೊಳ್ಳಿ. 40 ಕಿಲೋಮೀಟರಿಗೆ ಏನಿಲ್ಲ ಅಂತ ಅಂದ್ರೆ ಪೆಟ್ರೋಲು ಒಂದು 70 ರೂಪಾಯಿ 80 ರೂಪಾಯಿ ಆದ್ರೂ ಪೆಟ್ರೋಲ್ಗೆ ಆಗೇ ಆಗುತ್ತೆ. ನೋಡಿ ಅಷ್ಟು ತೆಗೆದ್ರೆ ನಮಗೆ ಟಿಫನ್ನು ಎಲ್ಲ ಎಲ್ಲಿ ಉಳಿಯುತ್ತೆ ನೋಡಿ. ಟೋಟಲಾಗಿ 300 ರೂಪಾಯಿ ನಾವೇನಾದ್ರು ಅರ್ನಿಂಗ್ಸ್ ಮಾಡ್ತೀವಿ ಅಂತ ಅಂದರೆ ಇಲ್ಲಿ ಪೆಟ್ರೋಲ್ಗೆ 70-80 ರೂಪಾಯಿ ಹೊರಟಾದ್ರೆ ನಮಗೆ ಉಳಿಯೋದು ಬರೀ 200 ರೂಪಾಯಿ ಅಷ್ಟೇ. ಅಂದರೆ ಇವತ್ತೇನು ಚೆನ್ನಾಗಿ ಆಗಿಲ್ಲ ನನಗೆ. ರ್ಯಾಪಿಡೋದಲ್ಲಿ ಆರ್ಡರ್ಗಳು ಕೂಡ ಕಮ್ಮಿ ಇದ್ದಾವೆ, ಜೊತೆಯಲ್ಲಿ ಆರ್ಡರ್ಗಳು ಕೂಡ ಕರೆಕ್ಟಾಗಿ ಸಿಕ್ಕಿಲ್ಲ. ಅಂದರೆ ನಾನು ಪಿಕ್ ಮಾಡಿರುವಂಥ ಏರಿಯಾನು ಕೂಡ ಕರೆಕ್ಟಾಗಿ ಪಿಕ್ ಮಾಡ್ತಾ ಇಲ್ಲ. ಅಂತಂದರೆ ಡ್ರಾಪ್ ಮಾಡ್ತೀವಲ್ಲ ಆ ಏರಿಯಾನು ಕೂಡ ನೋಡ್ಕೊಂಡು ನಾವು ಪಿಕ್ ಮಾಡಬೇಕಾಗುತ್ತೆ. ಆರ್ಡರ್ ಅಷ್ಟು ನೀಟಾಗಿ ಬರ್ತಾ ಇರಲಿವಲ್ಲ, ಅದರಿಂದಾಗಿ ನಾನು ಸಿಕ್ಕಿದ ಆರ್ಡರು ಯಾವ್ದಾದ್ರು ಸಿಗಲಿ ಅಂತ ಹೇಳ್ಬಿಟ್ಟು ನಾನು ಅಕ್ಸೆಪ್ಟ್ ಮಾಡ್ಕೊಂಡು ತೊಗೊಂಡೋಗಿ ಅವ್ರನ್ನ ಡ್ರಾಪ್ ಮಾಡ್ತಾಯಿದ್ದೀನಿ. ಬಟ್ ನೋಡಿ ಈ ಥರ ಆಗ್ತಾಯಿದೆ ಅಂತ ಅಂದರೆ ಡ್ರಾಪ್ ಮಾಡಿ ಸುಮ್ಮನೆ ಮುಂದೆ ಹೋಗಿ ಅಂತ ಅಂದರೆ ಅವಾಗಲೂ ಕೂಡ ನಮಗೆ ಪೆಟ್ರೋಲಿಗೆ ತುಂಬ ವೇಸ್ಟ್ ಆಗುತ್ತೆ. ಇವಾಗಿರೋ ಪೆಟ್ರೋಲ್ ರೇಟಲ್ಲಂತೂ ಸುಮ್ಮನೆ ಅಂತೂ ಹೋಗೋಕ್ಕಾಗಲ್ಲ, ಆ ರೀತಿಯಲ್ಲಿ ನಮಗೆ ಆಗಿಬಿಟ್ಟಿದೆ. ನೋಡಿ ಅರ್ನಿಂಗ್ಸ್ ಇಷ್ಟೇ ಆಗಿದ್ದು. ಅಂದರೆ ನಾನು ಪೋರ್ಟರಲ್ಲಾದ್ರು ಬರ್ರಿ ಅಂತ ಹೇಳ್ಬಿಟ್ಟು ವೆಯ್ಟ್ ಮಾಡ್ತಾಯಿನಿ, ಬಟ್ ಪೋರ್ಟರಲ್ಲೂ ಕೂಡ ಬರ್ತಾಯಿಲ್ಲ. ಇಂಡಸ್ಟ್ರಿಯಲ್ ಏರಿಯಾದಲ್ಲಿದ್ರೂ ಕೂಡ ಅಂದರೆ ಇನ್ನೂ ಒಂದು 12 ಗಂಟೆ ಮೇಲೆ ಸ್ಟಾರ್ಟ್ ಆಗುತ್ತೆ ನಾವು ಪೋರ್ಟರಲ್ಲಿ. ಸದ್ಯಕ್ಕೆ ಈ ವಿಡಿಯೋ ಅಂತ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಈ ವಿಡಿಯೋ ಏನಾದ್ರು ಇಷ್ಟ ಆಗಿರೋ ಒಂದು ಲೈಕ್ ಮಾಡಿ, ಇನ್ನೇನಾದ್ರು ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅಂದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನನ್ನ ಇವತ್ತಿನ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಬಾಯ್ ಗೈಸ್. ಹೆಲ್ಮೆಟ್ ಕೂಡ ಒಳಗಡೆ ಇಟ್ಕೊಂಬೋಣ, ಏನಕ್ಕೆ ಅಂತಂದರೆ ಧೂಳಾಗುತ್ತೆ. ನೆಕ್ಸ್ಟ್ ಏನಾದ್ರು ಕಸ್ಟಮರಿಗೆ ಕೊಡಬೇಕು ಅಂತಂದರೆ ಆ ಹೆಲ್ಮೆಟ್ ಏನಾದ್ರು ಧೂಳಾಯಿತು ಅಂತಂದರೆ ಹಾಕೋಣಲ್ಲ ಅವರು ಕೂಡ. ಅಂದರೆ ನೋಡಿ ಎಷ್ಟು ನೀಟಾಗಿ ನಾನು ಮೇಂಟೈನ್ ಮಾಡಿದ್ದೀನಿ ಅಂತಂದರೆ ಒಂದು ಸಲ ತೊಗೊಂಡೋದ್ಮೇಲೆ ನಾನು ವಾಶ್ ಮಾಡ್ಕೊಂಡು ತೊಗೊಂಬರ್ತೀನಿ. ಏನಕ್ಕೆ ಅಂತಂದರೆ ಕಸ್ಟಮರ್ ಹಾಕ್ಕೊಬೇಕು ಅಂತಂದರೆ ಅವರು ಕೂಡ ಚೆನ್ನಾಗಿರ್ಬೇಕಲ್ಲ, ಅದಕ್ಕೋಸ್ಕರ ಆಲ್ಮೋಸ್ಟ್ ಅಲ್ಲಿ ನಾನು ಯೂಸ್ ಮಾಡೋದು ಫುಲ್ ಹೆಲ್ಮೆಟೇ. ಅಂದರೆ ಈಗ ರೋಡ್ ಸೈಡಲ್ಲಿ ಎಲ್ಲರೂ ತೊಗೊಂಬೋದು ಹಾಫ್ ಹೆಲ್ಮೆಟ್ಟು, ಅದು ತೊಗೊಂಡ್ರೂ ಕೂಡ ಅಷ್ಟು ಸೇಫ್ ಇರೋಲ್ಲ ಅವ್ರಿಗೆ, ಕಸ್ಟಮರ್ಗೆ ಹಿಂದೆಗಡೆ ಕೂತ್ಕೊಂಡಿರೋ ಕಸ್ಟಮರ್ಗೆ. ಅದಕ್ಕೋಸ್ಕರ ಫುಲ್ ಹೆಲ್ಮೆಟೇ ತೊಗೊಂಬರ್ತೀನಿ. ನೋಡಿ ಇವಾಗ ಹೆಲ್ಮೆಟ್ ಕೂಡ ಬ್ಯಾಗಲ್ಲಿ ಇಟ್ಕೊಂಡು, ಏನಕ್ಕೆ ಅಂದರೆ ಗಲೀಜಾಗುತ್ತೆ. ಈ ವಿಡಿಯೋ ಅಂತ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಈ ವಿಡಿಯೋ ಇಷ್ಟಾಗಿರೋ ಒಂದು ಲೈಕ್ ಮಾಡಿ, ಇಲ್ಲ ಅಂತ ಅಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನನ್ನ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತೀನಿ. ಬೈ ಗೈಸ್.